ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಿಸಿದ್ದೀವಿ ಅಂಥೇಳಿ ಸಿಂಪಲ್ಲಾಗಿ ಇವತ್ತು ಒಂದು ಲಾಗ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಇವತ್ತು ನೋಡ್ಬೋದು, ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಾಲ ಮುತ್ತೈದೆಯರಿಗೆ ಮುತ್ತೈದೆತನ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಈ ನಮ್ಮ ಕಡೆ ಹೆಂಗಂತಂದ್ರೆ ಕೆಲವೊಬ್ಬರು ಬಾಲ್ ಮುತ್ತೈದೆರಿಗೆ ಮಾಡ್ತಾರೆ, ಇನ್ನು ಕೆಲವೊಂದಿಷ್ಟು ಜನ ದೊಡ್ಡವರಿಗೆ ಅಂದರೆ ಮದುವೆ ಆದವರಿಗೆ ಮುತ್ತೈದೆರಿಗೆ ಮಾಡ್ತಾರೆ. ಇಲ್ಲಿ ನಾನು ಫಸ್ಟ್ ಈ ವರ್ಷ ಮಾಡಿದ್ದು ನಾನು ಫಸ್ಟ್ ನೋಡೋಣ. ಯಾಕಂದ್ರೆ ಇಷ್ಟು ವರ್ಷ ನಾನು ಮಾಡಿದ್ದಿಲ್ಲ, ಇನ್ನು ಮುಂದಾದ್ರೂ ಮಾಡ್ಕೊತ ಹೋಗ್ಬೇಕಂತೇಳಿ ನಂದು ಸ್ವಇಚ್ಛೆಯಿಂದ ಕೇಳಿ ಮಾಡಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಫಸ್ಟ್ ಟೈಮ್ ಆಚರಿಸಿದ್ದೀನಿ. ಇಲ್ಲಿ ಕೆಲವೊಂದಿಷ್ಟು ನನ್ನ ಮನಸ್ಸೊಳಗೆ ಕೋರಿಕೆ ಅದಾವ. ಆ ಕೋರಿಕೆ ಈಡೇರಿಂದ ಮಾತ್ರ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೊಡ್ಡ ಮುತ್ತೈದೆರಿಗೆ ಮಾಡ್ಬೇಕಂತೇಳಿ ಕೆಲವೊಂದಿಷ್ಟು ಜನ ಹೇಳಿದರು. ಅದಕ್ಕೋಸ್ಕರ ನಾನು ಫಸ್ಟಿಗೆ ನನ್ನ ಕೋರಿಕೆ ಈಡೇರೋ ತನಕ ನಾನು ಎಷ್ಟು ವರ್ಷ ಬಂದ್ರೂ ಬಾಲ್ ಮುತ್ತೈದೆರಿಗೆ ಮಾಡಿ, ಆಮೇಲೆ ನನ್ನ ಕೋರಿಕೆ ತಾಯಿ ಈಡೇರಿಸ್ತಾಳಂತ ಒಂದು ನಂಬಿಕೆಯಿಂದ ನನ್ನ ಕೋರಿಕೆ ಈಡೇರ್ತು ಅಂತಂದ್ರೆ ದೊಡ್ಡ ಮುತ್ತೈದೆರಿಗೆ ಮಾಡ್ಬೇಕಂತ ಹೇಳಿ. ಇಲ್ಲಿ ಕಾಣಿಸ್ತದಲ್ಲಿ ಪುಟ್ಟ ಮಗು, ಅದು 1.5 ವರ್ಷದ ಮಗು. ಅವಳಿಗೆ ನಾನು ಅಂದರೆ ಮೊಮ್ಮಗಳಾಗಬೇಕು, ನಮ್ಮ ಅಕ್ಕನ ಮೊಮ್ಮಗಳು. ಆ ಮಗುಗೂ ಕೂಡ ನಾನು ಮತ್ತು ಇನ್ನೊಂದು ಹುಡುಗಿ ಇಬ್ಬರಿಗೆ ಕೂಡ ಬಾಲ್ ಮುತ್ತೈದೆಯರಾಗಿ ಮಾಡ್ತಾಯಿದ್ದೀನಿ. ಅವರಿಗೆ ಫಸ್ಟಿಗೆ ಅರಿಶಿನ ಕುಂಕುಮ ಅದೆಲ್ಲ ಹಚ್ಚಿ, ಕೈಗೆ ಹೂ ಕಟ್ಟಿ, ಆಮೇಲೆ ಅರಿಶಿನ ಅದನ್ನು ಹಚ್ಚಿರ್ತೀವಲ್ಲ, ಹೂ ಕಟ್ಟಿಂದ ನೆಕ್ಸ್ಟ್ ನಾವು ಉಡಿ ತುಂಬಿ ಆರತಿ ಮಾಡಬೇಕಾಗ್ತದೆ. ಅದಾದ ನಂತರ ಮತ್ತೆ ಅವರಿಗೆ ಊಟ ಮಾಡಿಸ್ಬೇಕು ಬಾಲ್ ಮುತ್ತೈದೆಯರಿಗೆ ಅಂಥೇಳಿ. ನಾವು ಏನು ಅಂದ್ಕೊಂಡಿದ್ದೀವಿ, ಎಷ್ಟು ಚಿಕ್ಕ ಮಗು ಕೂಡ್ಲಾಕಿಲ್ಲ, ಭಾಳ ಹೈರಾಣ ಆಗ್ತೈತಿ ಅಂಥೇಳಿ. ಆಕೆ ಕೂತಿದ್ದು ನೋಡಿ ನಮಗಂತೂ ಭಾಳ ಗಾಬರಿ ಆಗಿಬಿಟ್ಟೈತಿ. ಯಾಕಂದ್ರೆ ಕುಂತ್ಬಿಟ್ಟಾಳ. ತಾಯಿ ಮಹಾಲಕ್ಷ್ಮಿನೇ ಆಕಿನ ಹೊಟ್ಟೆಯಾಗ ಮೈಯಾಗ ಬಂದಂಗೆ ಅಂಥೇಳಿ ನಾನು ಪುಟ್ಟಲಕ್ಷ್ಮಿ ಅಂಥೇಳಿ ಆಕಿನ ರೂಪದಾಗೆ ಮಹಾಲಕ್ಷ್ಮಿ ನೋಡಿದ್ದೀನಿ ನೋಡ್ರಿ. ಇನ್ನೊಂದು ಹುಡುಗಿ ನಮ್ಮ ಏರಿಯಾದಾಗಿರುವಂಥ ಹುಡುಗಿ, ಆಕೆಗೆ ಮತ್ತು ನಮ್ಮ ಪುಟ್ಟಿಗೆ ಇಬ್ಬರಿಗೆ ನಾನು ಬಾಲ್ ಮುತ್ತೈದೆಯರಾಗಿ ಮಾಡಿದೆ. ಆ ಹುಡುಗಿನೂ ತುಂಬ ಶಾಂತ ರೀತಿಯಿಂದ ಕುಂತು ನಾವೇನು ಉಡಿ ತುಂಬೋದು, ಊಟ ಮಾಡಿಸೋದು ಮಾಡ್ತೀವಲ್ಲ, ನೀಟಾಗಿ ಹುಡುಗಿ ಭಾಳ ನಾವೇನು ಆಚರಿಸ್ತೀವಲ್ಲ ಅದನ್ನು ನೋಡಿಕೊಂಡು ಆಶೀರ್ವಾದ ಮಾಡಿ ಹೋದ್ಲಕ್ಕೆ ಅವಿ ಬಾಲ್ ಮುತ್ತೈದೆಯರು ಅಂಥೇಳಿ. ನಾನು ಕೂಡ ನಮ್ಮ ಮನೆಯವ್ರ ಕಡೆ ಕಂಕಣ ಕಟ್ಟಿಸ್ಕೊಂಡೆ. ಇಲ್ಲಿ ನೋಡ್ಬೋದು ಅವ್ರ ಅಜ್ಜ ಕಂಕಣ ಕಟ್ಟೋದು ಹೆಂಗೆ ನೋಡಕತ್ತ ಪುಟ್ಟವ ಅಂಥೇಳಿ. ಆಕೆಗೆ ಭಾಳ ಖುಷಿ ಆಯ್ತು ರೀ. ನಾವು ಉಡಿ ತುಂಬಿ ಆಮೇಲೆ ಅವು ಚಿಕ್ಕ ಮಕ್ಕಳಿಗೆ ಕ್ಲಿಪ್ಪು, ಆಮೇಲೆ ಗಂಧ, ನೇಲ್ ಪಾಲಿಶು, ಸರ, ಬಳಿ ಈ ರೀತಿ ಏನು ನಾವು ಅವ್ರಿಗೆ ಕೊಡ್ತೀವಲ್ಲ, ಅವ್ರಿಗೆ ಭಾಳ ಖುಷಿ ಅದು. ನೋಡ್ಬೋದು ನೀವು. ಅದನ್ನು ಊಟ ಮಾಡಿ ಎಳುತನೂ ಆಕೆ ಉಡೋದಂದು ಯಾರ ಕೈಯಾಗೂ ಕೊಡಲಿಲ್ಲ. ಸಣ್ಣ ಪುಟ್ಟವ, ಆಕಿನ ಹೆಸರು ಯುಬಾ ಅಂಥೇಳಿ, ಯುಬಾಶಿನಿ ಅಂಥೇಳಿ. ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು ಹುಡುಗಿಗೂ ಕೂಡ ನಾವೇನು ಉಡಿ ತುಂಬ ಹೊತ್ನಾಗ ಚಿಕ್ಕ ಮಕ್ಳಿಗೆ ಇಷ್ಟ ಆಗುವಂಥವು ಏನು ಕೊಟ್ಟಿರ್ತೀವಲ್ಲ ವಸ್ತುಗಳು, ಅವ್ರ ಮನೆಗೆ ಹೋಗಿ ಅಕ್ಕಿನ ಅವಿ ಅಂದ್ಲಂತ. ಭಾಳ ಖುಷಿ ಆಯಿತು ನನಗೆ. ನೋಡು ನನಗೆ ಎಷ್ಟೆಲ್ಲ ಕೊಟ್ಟಾರವರು ಅಂಥೇಳಿ. ಈ ರೀತಿ ಬಾಲ್ ಮುತ್ತೈದೆಯರಿಗೆ ನಾವು ಅವರಿಗೆ ಖುಷಿ ಆಗುವಂಗೆ ನಾವು ಮಾಡಿದ್ದೀವಿ ಅಂತಂದರೆ ಮನೆಗೆ ಒಳ್ಳೆಯದೂ ಆಗ್ತದೆ. ಮತ್ತು ನಾವು ಕೇಳಿಕೊಂಡಂಥ ಇಷ್ಟಾರ್ಥಗಳು ತಾಯಿ ಮಹಾಲಕ್ಷ್ಮಿ ಈಡೇರಿಸ್ತಾಳಂತ ನಾನು ಅಂದ್ಕೊಂಡೀನಿ. ಏನೋ ಸಿಂಪಲ್ಲಾಗಿ ಭಕ್ತಿಯಿಂದ ಒಂದು ಪೂಜೆ ಮಾಡಿ, ಅತಿಶಯ ಗ್ರ್ಯಾಂಡ್ ಅದೇನು ಮಾಡಿಲ್ಲ ನಾವು. ನೈವೇದ್ಯಕ್ಕಂತೂ ಹೋಳಿಗೆ ಅದೆಲ್ಲ ಮಾಡಿದ್ವಿ. ಫಸ್ಟಿಗೆ ಒಂದು ಸ್ವಲ್ಪ ಅವ್ರ ತಲೆ ಮೇಲೆ ಅಕ್ಕಿ ಕಾಳು, ಅಕ್ಷತೆ ಕಾಳು ಹಾಕಿ ಆರತಿ ಮಾಡಾಕತ್ತೀನಿ. ನೋಡ್ಬೋದು ನೀವು ಆ ಮಗು ಎಷ್ಟು ಚೆನ್ನಾಗಿ ಶಾಂತ ರೀತಿಯಿಂದ ಕೂತದಂಥೇಳಿ. ಆಕೆ ಕುಂಡ್ರತಾಳಂತ ನಾವು ಅಂದ್ಕೊಂಡೇ ಇದ್ದಿಲ್ಲ. ಅವ್ರಿಗೆ ಆರತಿ ಮಾಡಿ ಆಮೇಲೆ ಕಾಲು ಬೀಳೋ ಹೊತ್ನ್ಯಾಗ ನಾವು ಫಸ್ಟಿಗೆ ಕಾಲು ಬೀಳೋ ಹೊತ್ನ್ಯಾಗ ನನಗೆ ಕಾಲು ಕೊಡಲಿಲ್ಲ ಅವಿ. ಅವ್ರ ಅಜ್ಜಾಗೇನದ ಭಾಳ ಕಾಲು ಜೋಡಿಸ್ತಾಳೆ, ಎರಡು ಭಾಳ ಚೆನ್ನಾಗಿ ಕಾಲು ಕೊಟ್ಲು. ವಿಡಿಯೋದಾಗ ನೋಡ್ಬೋದು ನೀವು. ಈ ನಾನು ಕಾಲು ಮಾಡೋತ್ನೇ ಕಾಲು ಕೊಡಾಕತ್ತಿಲ್ಲ ನಮಸ್ಕಾರ ಮಾಡೋಕೆ. ಬಾಲ್ ಮುತ್ತೈದ್ರಿ ನಾವು ನಮಸ್ಕಾರ ಮಾಡೋಕೆ ಲಕ್ಷ್ಮೀ ಸ್ವರೂಪ ಅಂಥೇಳಿ, ಪುಟ್ಟ ಲಕ್ಷ್ಮಿ ಅಂಥೇಳಿ ಆಶೀರ್ವಾದ ಮಾಡೋಣ. ಪುಟ್ಟ ಮಗು ಗೊತ್ತಾಗ್ತಾ ಇಲ್ಲ. ಅದನ್ನ ಕೊಟ್ಟಿದ್ದೆಲ್ಲ ಕೈ ಹಿಡ್ಕೊಂಡು ಕೂತ್ಬಿಟ್ಟು ಆ ನೇಲ್ ಪಾಲಿಶ್ ಅದು. ಆಮೇಲೆ ನೆಕ್ಸ್ಟ್ ಈಗ ಅವ್ರ ಅಜ್ಜ ನಮಸ್ಕಾರ ಮಾಡೋಕೆ ಹೋದ್ರು. ಅವಾಗ ನೋಡ್ಬೋದು ನೀವು ಕಾಲು ಹೆಂಗೆ ಜೋಡಿಸ್ತಾಳೆ ತಾನೇ ಅಂಥೇಳಿ. ಈಗ ನೋಡ್ರಿ ಇದು ನೋಡಿ ನಮಗೆ ಭಾಳ ವಿಚಿತ್ರ ಆಯಿತು. ಅವ್ರ ಅಜ್ಜ ಕಾಲು ಜೋಡಿಸ್ತಾಳೆ ದೊಡ್ಡವ್ರು ಜೋಡಿಸಿದಂಗೆ. ಇಬ್ಬರಿಗೂ ಕೂಡ ನಾವು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡ್ವಿ. ಇಬ್ಬರೂ ಕೂಡ ಭಾಳ ಖುಷಿಯಿಂದಿದ್ದರು ಬಾಲ್ ಮುತ್ತೈದೆಯರು. ಇಷ್ಟ ಆದ ನಂತರ
ಅವ್ರಿಗೆ ಊಟ ಮಾಡಿಸ್ಬೇಕಲ್ಲ. ಹಿಂಗಾಗಿ ಲಕ್ಷ್ಮಿಗೆ ಮೊದಲು ಫಸ್ಟ್ ನಾನು ನೈವೇದ್ಯಕ್ಕೆ ಸಕ್ರೆ ಪುಟಾಣಿ ಎಡೆ ಹಿಡಿದು, ಅದಾದ ನಂತರ ಹೋಳಿಗೆ ಮತ್ತು ಚಪಾತಿ, ಅನ್ನ, ಸಾರು, ಈ ರೀತಿ ಪಲ್ಯಗಳು, ಆಮೇಲೆ ನಾವು ಕಟ್ಟಿನ ಸಾರಂತೆ ಮಾಡ್ತೀವಿ ಕಡೆ, ಆ ರೀತಿ ಸಾಂಬಾರು ಎಲ್ಲನೂ ಮಾಡಿದ್ವಿ. ಮತ್ತು ನನ್ನ ಮಗನೂ ಕೂಡ ಅವ್ರಿಗೆ ಆಶೀರ್ವಾದ ತೊಗೊಂಡು ಅವ್ರ ಕಡೆಯಿಂದ ನಗ್ತಾಳೆ. ಎಲ್ಲರಿಗೆ ನಮಸ್ಕಾರ ಮಾಡಾಕ್ತಾರೆ ನನಗಂತೇಳಿ ನಗ್ತಾಳೆ. ಫೈನಲಿ ಭಾಳ ಚೆನ್ನಾಗಾಯಿತು. ವಿಡಿಯೋ ಮಾಡೋಕೆ ನಂಗೆ ಟೈಮ್ ಇದ್ದಿದ್ದಿಲ್ಲ, ಅಂದರೆ ವಿಡಿಯೋ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡೋದು ಲೇಟ್ ಆಯ್ತು ನನಗೊಂದು ಸ್ವಲ್ಪ. ಅವಳು ಒಟ್ಟು ಸ್ವೀಟ್ ತಿನ್ನಂಗಿಲ್ಲ. ಅವತ್ತು ಎಷ್ಟೋ ಒಂದು ಅರ್ಧಕ್ಕಿಂತ ಗೆದ್ದ ಹೋಳಿಗೆ ತಿಂದ್ಲು. ಒಟ್ಟು ಸ್ವೀಟ್ ಮುಟ್ಟಲ್ಲ ನಮ್ಮ ಪುಟ್ಟಿ. ನೋಡ್ಬೋದು ಅವ್ರ ಅಜ್ಜ ಹೆಂಗೆ ಊಟ ಮಾಡ್ಸಾಕ್ತಾರೆ ಅಂಥೇಳಿ. ನಮಗಂತೂ ಬಾಲ್ ಮುತ್ತದ್ರಿಗೆ ಮಾಡಿ ಭಾಳ ಸಂತೋಷ ಆಯಿತು. ಭಾಳ ಶಾಂತ ರೀತಿಯಿಂದ ಅವ್ರು ಕೂತು ನಾವೇನು ಆರತಿ ಅದೆಲ್ಲ ಮಾಡ್ತೀವಿ, ಊಟ ಮಾಡಿಸ್ತೀವಲ್ಲ, ನೀಟಾಗಿ ಮಾಡಿಕೊಂಡು ಆಶೀರ್ವಾದ ಮಾಡಿ ಹೋದ್ರವರು. ಪೂಜೆನೂ ಲಾಸ್ಟಿಗೆ ತೋರಿಸ್ತೀನಿ, ತುಂಬ ಸಿಂಪಲ್ಲಾಗಿ ಮಾಡೀನಿ. ನಾ ಏನು ಕೊಟ್ಟಿಲ್ಲ ಅವಕ್ಕೆಲ್ಲ ನಮಸ್ಕಾರ ಮಾಡ್ತಾಳೆ ಅದು. ಅದಕ್ಕೆ ಸಿಂಪಲ್ಲಾಗಿ ಒಂದು ಲಾಗ್ ಮಾಡೀನಿ ನಾನು. ಇದೇ ವರ್ಷ ನಾನು ಫಸ್ಟ್ ಟೈಮ್ ಮಾಡಿದ್ದು. ಆಮೇಲೆ ತುಂಬ ದಿನಗಳ ನಂತರ ನಾನು ಲಾಗ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನನಗೊಂದು ಸ್ವಲ್ಪ ಎಲ್ಲರೂ ಸಪೋರ್ಟ್ ಮಾಡಿರಿ. ನೋಡಿರಿ ಹೆಂಗೆ ಮಾತಾಡ್ತಾಳೆ, ಅಂದ್ರೆ ಪೂರ್ತಿ ಮಾತು ಬರಲ್ಲ, ಬರೀ ಸನ್ನಿ ಮಾಡ್ತಾಳೆ ಅಷ್ಟು. 1.5 ವರ್ಷದ ಪಾಪು, ಹೈಟ್ ಅದಾಳಕಿ. ಇಲ್ಲಿ ನೋಡ್ಬೋದು ನಮ್ಮ ಪೂಜೆ ಯಾವ ರೀತಿ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀನಿ ಅಂಥೇಳಿ. ಮುಂದಿನ ವರ್ಷ ಇದಕ್ಕೂ ಜೋರಾಗಿ ಮಾಡುವಂಥ ತಾಯಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಇದೇ ರೀತಿ ಈ ಚಾನಲ್ದೊಳಗೆ, ಅಂಬಿಕಾ ಡಿ ಲಾಗ್ಸ್ ಚಾನಲ್ ಒಳಗೆ ವೀಡಿಯೋಸ್ಗಳು ಬರ್ತಾ ಇರ್ತಾವೆ. ನೋಡಿ ನೀವು ಸಪೋರ್ಟ್ ಮಾಡಬೇಕಾಗಿ ನಮ್ಮ ಕಡೆಯಿಂದ ಒಂದು ವಿನಂತಿ. ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.